ಎಸ್ ವೆಲ್ಕಮ್ ಬ್ಯಾಕ್. ಸೂಪರ್ 3ಗೆ ಸ್ವಾಗತ. ಇವತ್ತಿನ ಮೊದಲನ ಸ್ಟೋರಿ ನೋಡಿ ವೀಕ್ಷಕರು, ಇಲ್ಲಿ ಸ್ವಲ್ಪ ಯಾಮಾರಿದ್ರೆ ಕೂಡ ಯಮಪುರಿ ಫಿಕ್ಸ್. ಜೀವಭಯದಲ್ಲೇ ಗ್ರಾಮಸ್ಥರು ಓಡಾಡ್ತಾ ಇದ್ದಾರೆ. 10 ಬಾರಿ ಮನವಿ ಮಾಡಿದ್ರು ಕೂಡ ನೋ ಯೂಸ್. ಯಾಕೆಂದ್ರೆ ಅವರೆಲ್ಲ ಬಡವರು, ಅವರ ಜೀವಕ್ಕೆ ಬೆಲೆ ಇರುವುದಿಲ್ಲ. ಯಾಕೆಂತಂದ್ರೆ ಯಾರೇ ನೀವೆಲ್ಲ ಬಡವರ ಕೋಪ ದವಡೆಗೆ ಮೂಲ ಅಂದ ಹಾಗೆ ನಿಮ್ಮ ಕೋಪಕ್ಕೆಲ್ಲ ನಾವು ಕೇರ್ ಮಾಡಲ್ಲ. 10 ಬಾರಿ ಮನವಿ ಮಾಡಿದ್ರು ಕೂಡ ನೋ ಯೂಸ್. ಹಾಗಂತ ನೀವು ಕೇರ್ ಮಾಡಲ್ಲ. ಅವರು ಬಡವರು, ಅವರ ಬಳಿ ಧ್ವನಿ ಇಲ್ಲ, ಅವರಿಗೆ ಬ್ಯಾಕಪ್ ಇಲ್ಲ, ಅವರಿಗೆ ಕ್ಯಾಡರ್ ಇಲ್ಲ, ಅವರ ಜಾತಿ ಬಹಳ ಪ್ರಬಲವಾಗಿಲ್ಲ, ಹಿಂಗೆಲ್ಲ ಅಂದ್ಕೊಂಡು ನೀವು ಅಂದ್ಕೊಂಡಿದ್ರು ಕೂಡ ಸೂಪರ್ 3 ಮಾತ್ರ ಅವರ ಪರವಾಗಿ ನಿಲ್ಲತ್ತೆ. ಈ ಡಿ ಕೆ ಶಿವಕುಮಾರ್ ಹೇಳ್ತಾರ ಬಂಡೆ ತರ ನಿಂತ್ಕೋತೀವಿ ಅಂತೇಳಿ, ಅದೇ ತರ ಈ ಜನರ ಪರವಾಗಿ ನಾವು ನಿಂತ್ಕೋತೀವಿ. ಅಲ್ಲಿ ನಿಮ್ಮ ಜಾತಿ ಯಾವುದು, ಮತ್ತೊಂದು ಯಾವುದು, ಮಗದೊಂದು ಯಾವುದು ನಾವು ಕೇಳಿಲ್ಲ. ಏನ್ ಈ ಸ್ಟೋರಿ? ಈ ಅಧಿಕಾರಿಗಳು ಹೇಗೆ ಅಂದ್ರೆ ಬಡಪಾಯಿಗಳು ಬಂದು ಮಾತಾಡಿದ್ರೆ ಕೇರೇ ಇಲ್ಲ ಅವರ ಬಗ್ಗೆ. ಬ್ರಿಟಿಷರ ಕಾಲದಲ್ಲೂ ಹಂಗೆ ಇತ್ತು. ಪ್ರಜಾತಂತ್ರ ವ್ಯವಸ್ಥೆ ಬಂದ ನಂತರ ನಾನು ಹೇಳಿದ್ನಲ್ವಾ, ಒಂದು ಘಟನೆ ನಡೀತಂತೆ. ಪಂಡಿತ್ ಜವಾಹರಲಾಲ್ ನೆಹರು ಅವರ ಕಾಲಾವಧಿಯಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಏನೋ ಸ್ಪೀಚ್ ಮಾಡಿ ಹೊರಗೆ ಬರ್ತಿರ್ಬೇಕಾದ್ರೆ ಒಂದು ಅಜ್ಜಿ ಬಂದು ಕೇಳಿದ್ಲಂತೆ, ಏನಪ್ಪಾ ಈಗ ನೀನು ಪ್ರಧಾನ ಏನೋ ಆಗಿದೆಯಂತೆ, ನೀನು ದೊಡ್ಡ ಬ್ರಿಟಿಷರ್ ಇದ್ದಾಗ ಏನಿತ್ತು, ನೀನಿದ್ ಬಂದಾಗ ಏನ್ ಬದಲಾವಣೆ ಆಯ್ತು ಅಂತ ಕೇಳಿದ್ರಂತೆ ಅಜ್ಜಿ. ಏನ್ ಬದಲಾವಣೆ? ನಮ್ದು ಅದೇ ತರ ಇದೆ ಜೀವನ. ನಾವು ಕೆಲಸ ಮಾಡಬೇಕು, ನಾವು ತಿನ್ಬೇಕು, ನಮಗೇನ್ ಮಾಡಿದೆ ನೀನು? ಅವ್ರು ಹೋಗಿ ನೀನು ಬಂದು ಏನ್ ಪ್ರಯೋಜನಪ್ಪ ಅಂತ ಕೇಳಿದ್ರಂತೆ. ಇದು ಸ್ವಲ್ಪ ವೈಭವೀಕರಣ ಕೂಡ ಇರಬಹುದು, ಬಟ್ ಮಾರಲ್ ನೋಡಿ. ಆಗ ನೆಹರು ಅವರು ಹೇಳಿದ್ರಂತೆ, ನೋಡಜ್ಜಿ, ಮೊದಲು ಬ್ರಿಟಿಷರ್ ಇದ್ರಲ್ವಾ, ಈಗ ನಾವಿದ್ದೀವಿ. ಮೊದಲು ಬ್ರಿಟಿಷರನ್ನ ನೀನು ಹಿಂಗೆ ರೋಡಲ್ಲಿ ಅಡ್ಡಾಕಿ ಪ್ರಶ್ನೆ ಕೇಳೋಂಗಿಲ್ಲ, ಮುಗಿದೋಯ್ತು ಕತೆ. ಆದ್ರೆ ನನ್ನನ್ನು ಮತ್ತು ಇನ್ನು ಮುಂದೆ ಯಾರೆಲ್ಲ ಆಯ್ಕೆಯಾಗಿ ಬರ್ತಾರೆ ಅವರೆಲ್ಲರನ್ನು ಕೂಡ ನೀನು ಪ್ರಶ್ನೆ ಮಾಡಬಹುದು, ಯಾಕಪ್ಪ ಇಲ್ಲ ಅಂತ ಕೇಳಬಹುದು. ಇದು ಇದರ ಶಕ್ತಿ ಅಂತ ಹೇಳಿ. ಆದರೆ ಅದು ಅವತ್ತಿನ ಸಿಂಬೋಲಿಕ್. ಇವತ್ತು ಅದೇ ಬಡ ವರ್ಗದವರು ಯಾರಾದರೂ, ಬಡವರು, ದುಡ್ಡಿಲ್ಲದವರು, ಅಶಕ್ತರು, ಆಮೇಲೆ ಜಾತಿ ವಿಚಾರದಲ್ಲಿ ಹೇಳಲೇಬೇಡಿ, ಅವರಿಗೊಂದು ಮರ್ಯಾದೆನೇ ಇರೋದಿಲ್ಲ. ಯಾರೇ ಅವನ್ನ ಕಲಿಸಿದ್ರೆ ಅವನ್ನ ಇದೇ ತರ ಇರುತ್ತೆ. ಆದರೆ ಬಡಪಾಯಿಗಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ಯಾವುದೇ ದೊಡ್ಡವನಾಗಿರ್ಲಿ, ಸಣ್ಣವನಾಗಿರ್ಲಿ, ಮತ್ತೊಬ್ಬನಾಗಿರ್ಲಿ ಅವಕಾಶ ಇಲ್ಲ. ಅಲ್ಲೊಂದು ಗ್ರಾಮ ಇದೆ, ಅಲ್ಲಿ ಈ ಬಡಪಾಯಿಗಳ ಪ್ರಾಣ ತೆಗೆಯಲು ಅದೊಂದು ಕಾದು ಕುಳಿತಿದೆ. ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಕ್ಯಾರೆ ಅನ್ನೋರು ಇಲ್ಲ. ಅಷ್ಟಕ್ಕೂ ಆ ಡೇಂಜರ್ ಸ್ಪಾಟ್ ಯಾವುದು, ಅಲ್ಲಿ ಇರೋದಾದ್ರೂ ಏನು? ಯಾವೆಲ್ಲ ಅಧಿಕಾರಿಗಳ ಗಮನಕ್ಕೆ ಇದನ್ನು ತಂದ್ರು ಅವರ ಲಿಸ್ಟ್ ನಾನು ಕೊಡ್ತೀನಿ, ಫೋಟೋ ಸಮೇತ. ಆಮೇಲೆ ಕೂಡ ಅವರು ಕೆಲಸ ಮಾಡಿಲ್ಲ ಅಂತಂದ್ರೆ ಮುಂದೈತೆ ಮಾರಿ ಹಬ್ಬ. ಬನ್ನಿ ಈ ಸ್ಟೋರಿ ನೋಡ್ಕೊಂಬರ. ನೀರಿನ ಟ್ಯಾಂಕ್ ಸ್ಥಿತಿ ಅಧೋಗತಿ. ಮಿಸ್ ಆದ್ರೆ ಯಮಪುರಿ ಗ್ಯಾರಂಟಿ. ಒಂದ್ ಕಡೆ ಎಲ್ಲೆಂದರಲ್ಲಿ ಕಿತ್ತೋಗಿರುವ ಸಿಮೆಂಟ್, ಮತ್ತೊಂದ್ ಕಡೆ ಕಿತ್ತೋಗಿ ನೇತಾಡ್ತಿರುವ ನೀರಿನ ಪೈಪ್, ಜೀವ ಭಯದಲ್ಲಿ ಓಡಾಡ್ತಿರುವ ಜನ. ಇದು 50,000 ಲೀಟರ್ ಸಾಮರ್ಥ್ಯದ ಬೃಹತ್ ಕುಡಿಯುವ ನೀರಿನ ಟ್ಯಾಂಕ್. ವ್ಯವಸ್ಥೆ ಏನ್ ಅನ್ಸುತ್ತೆ ಅಂದ್ರೆ ಅವ್ಯವಸ್ಥೆ ಅನ್ಸುತ್ತೆ ಅಷ್ಟೇ. ಅವ್ಯವಸ್ಥೆ ಇಲ್ಲಿ ಯಾವುದನ್ನು ಮೂಲಭೂತ ಸೌಕರ್ಯಗಳಿಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ ಇಲ್ಲಿ ಈ ಪಂಚಾಯತಿ ಒಳಗೆ. ಏನ್ ಕೇಳಿದ್ರು ಅದು ನಾಳೆ ಅನ್ನೋದು ಮನೆ ಮಾಡ್ಕೊಂಡ್ಬಿಟ್ಟಾರೆ. ನಾಳೆ 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 ಯಾವಾಗ ಹೋಗ್ಲಿ ನಮಗೆ ಸಂಬಂಧ ಇಲ್ಲ ಅಂತಾರೆ. ಈಗಾಗಲೇ 91 ಕಟ್ಟಿದ್ದು ಈಗ ಸುಮಾರು 30-35 ವರ್ಷ ಆಯ್ತು. ಅದೆಲ್ಲ ಕ್ರಾಕ್ ಬಿಟ್ಟಿದೆ, ಹೋಗ್ತಾ ಇದೆ. ಇಲ್ಲೆಲ್ಲ ಜನ ಸೇರೋದು ಈಗ ನಮ್ಮ ಊರ ಹಬ್ಬ ಇದೆ ನೆಕ್ಸ್ಟ್ ಏಪ್ರಿಲ್ 8-9ಕ್ಕೆ. ಅವಾಗೆಲ್ಲ ಇಡೀ ಊರ್ ಜನ ಇಲ್ಲಿ ಸೇರ್ತಾರೆ. ಸುಮಾರು 2,000-3,000 ಜನ ಸೇರ್ತಾರೆ. ಆ ಟೈಮಲ್ಲಿ ಏನಾದ್ರು ಇದು ಏನೋ ಉಚ್ಚಿ ಬಿದ್ದು ಏನೋ ಆಯ್ತು ಅಂದ್ರೆ ಭಾರಿ ಅನಾಹುತ ಆಗೋ ಲಕ್ಷಣ ಅದಾವೆ. ಆದ ಕಾರಣ ಆದಷ್ಟು ಬೇಗ ಇದನ್ನ ತೆರವುಗೊಳಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು. ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ. ಓವರ್ ಹೆಡ್ ಟ್ಯಾಂಕ್ ಅನ್ನ
30 ವರ್ಷದ ಹಿಂದೆ ಕಟ್ಟಿದ್ದು ಇದೀಗ ಸಂಪೂರ್ಣ ಶಿಥಿಲ ವ್ಯವಸ್ಥೆಗೆ ತಲುಪಿ ಆಗ್ಲೋ ಈಗ್ಲೋ ದಪ್ಪಂತ ಬೀಳುವಂತಿದೆ. ಈ ನೀರಿನ ಟ್ಯಾಂಕ್ ಊರಿನ ಹೊರಗಿದ್ರೆ ತಲೆ ಕೆಡಿಸಿಕೊಳ್ತಿರಲಿಲ್ಲ. ಆದ್ರೆ ಇದು ಇರೋದು ರಾರಾವಿ ಗ್ರಾಮದ ಮಧ್ಯದಲ್ಲಿ. ಟ್ಯಾಂಕ್ 4 ವರ್ಷದ ಹಿಂದೆಯೇ ಪಿಲ್ಲರ್ನಿಂದ ಹಿಡಿದು ಟಾಪ್ ವರೆಗೂ ಬಿರುಕು ಬಿಟ್ಟಿದೆ. ಕಬ್ಬಿಣದ ಪೈಪ್ಗಳು ನೇತಾಡುತ್ತಿವೆ. ಇನ್ನು ಆಗಾಗ ಟ್ಯಾಂಕ್ ಅವಶೇಷಗಳು ಉದುರಿ ಬೀಳುತ್ತಿವೆ. ಜನ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ. 4 ವರ್ಷದಿಂದಲೂ ಟ್ಯಾಂಕ್ ಕೆಡವಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಯಾರೇ ಅಂತಿಲ್ವಂತೆ. ಇಷ್ಟೇ ನೀರ್ ಏರ್ಸ್ತಾರ, ಇಳಿಸ್ಬಿಡ್ತಾರ. ಹಂಗಾದ್ರೆ ನಡೀತಾ ಐತಿ. ಸ್ಟಾಕ್ ಇಲ್ಲ. ಸ್ಟಾಕ್ ಮಾಡಿದ್ರೆ ಅದು ಬಿದ್ದೋಗ್ತದೆ. ಇವಾಗ ಹೊಸ ಮನೆ ಕಟ್ಟಿದ್ದಾರೆ. ಈ ಹೊಸ ಮನೆ ಸುತ್ತಮುತ್ತ ಎಲ್ಲ ಏನಾಗ್ತವೆ, ಅಲ್ಲಿ ಒಡೆದೋಗಿದೆ ನೋಡಿ, ಹೊಸ ಮನೆ ಮೇಲೆ ಬಿದ್ದು. ಹಂಗಾಗಿ ಹುಚ್ಚುಚ್ಚು ಬಿಡ್ತಿರ್ತದೆ ಯಾವಾಗ್ಲೂ. ಹಂಗಾಗಿ ಅದ್ರ ಸಮಸ್ಯೆ ತೆರವುಗೊಳಿಸ್ಬೇಕಂತ ಕೇಳ್ತಾರೆ. ಇನ್ನು ಜಿಲ್ಲಾಧಿಕಾರಿ ಕೂಡ ಬಂದು ನೋಡಿ ಹೋಗಿದ್ದಾರೆ. ಆದರೆ ಟ್ಯಾಂಕ್ ಉರುಳಿಸೋ ಕೆಲಸ ಮಾತ್ರ ಆಗಿಲ್ಲ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಗೂ ಮನವಿ ಮಾಡಿದ್ರೂ ಏನು ಪ್ರಯೋಜನವಾಗ್ತಿಲ್ಲ. ಏನೇ ಆಗ್ಲಿ, ಜೀವ ಹೋದ ಬಳಿಕ ಎಚ್ಚರವಾಗುವ ಬದಲು ಈಗಲೇ ಎಚ್ಚೆತ್ತುಕೊಳ್ಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 50,000 ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕು ಎಷ್ಟಾಯ್ತು? 30 ವರ್ಷ ಆಯ್ತು. ಶಿಥಿಲಗೊಂಡು 4 ವರ್ಷ ಆಗಿದೆ. ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಇನ್ನು ಕೂಡ ಅದನ್ನು ರಿಪೇರಿ ಮಾಡಕ್ಕಾಗಿದೆ. ಈಗ ಏನ್ ಮಾಡಬೇಕು ವೀಕ್ಷಕರೆಲ್ಲ, ನನ್ನ ಇಂಥ ಸಂದರ್ಭಗಳು ಬಂದಾಗ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ಸಿದ್ದರಾಮಯ್ಯ ಅವರದು ಅಥವಾ ಡಿ ಕೆ ಶಿವಕುಮಾರ್ ಅವರು. ಅರ್ಥ ಆಯ್ತಾ ನಿಮಗೆ? ಒಂದು ಕಾರ್ಯಕ್ರಮ ಆಯ್ತಾ? ಕಾರ್ಯಕ್ರಮ ಹಮ್ಮಿಕೊಂಡು ಸಿದ್ದರಾಮಯ್ಯನವರು ಬರ್ತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೆ, ಸಾಧ್ಯವಾದ್ರೆ ಪ್ರಧಾನಮಂತ್ರಿ. 2 ನಿಮಿಷದಲ್ಲಿ ಸರಿಯಾಗುತ್ತೆ. ಯಾಕಂದ್ರೆ ಬಡವನ ಸಾವು ಯಾರಿಗೂ ಬೇಕಾಗಿಲ್ಲ. ದೊಡ್ಡವರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಿಗೂ ಆಗೋದು ಬೇಡ. ನಾನು ಆ ದೃಷ್ಟಿಯಲ್ಲಿ ಹೇಳಿದ್ದಲ್ಲ. ನಿಮ್ಗೆ ಗೊತ್ತಲ್ಲ, ಕೆಲವು ರೋಡ್ಗಳೆಲ್ಲ ಖರಾಬ್ ಆಗಿತ್ತು. ಈ ಎಲೆಕ್ಷನ್ ಟೈಮಲ್ಲಿ ದೊಡ್ಡವರೆಲ್ಲ ಬಂದಾಗ ಹೆಂಗೆ ಪಟ 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 ಸರಿ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಏನು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ರು. ಗ್ರಾಮಕ್ಕೆ ಲಾಭ ಆಯ್ತೋ ನಷ್ಟ ಆಯ್ತೋ, ಏನ್ ದೊಡ್ಡ ಮಟ್ಟದಲ್ಲಿ ಆಯ್ತು ಅದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನನಗೆ ಏನು ಬಹಳ ದೊಡ್ಡ ಆಶಾವಾದನೂ ಇಲ್ಲ. ಆದರೆ ಅಲ್ಲಿಯ ಜನಮಾನಸದ ಚಿಕ್ಕ ಪುಟ್ಟ ಕೆಲವು ಪ್ರಾಬ್ಲಮ್ಗಳಿರುತ್ತೆ ಸರ್, ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ. ಮಡ್ ರೋಡ್ ಇರುತ್ತೆ, ಟಾರ್ ಹಾಕ್ಬಿಡ್ತಾರೆ. ಒಂದು ಸ್ಕೂಲ್ ಕಾಣ್ತಾ ಇರುತ್ತೆ, ಆ ಸ್ಕೂಲಲ್ಲಿ ಏನಾದ್ರೂ ಕಾರ್ಯಕ್ರಮ ಇರುತ್ತೆ, ಎಲ್ಲ ಒಂದ್ ಸ್ವಲ್ಪ ರಿಪೇರಿ ಮಾಡಿಬಿಡ್ತಾರೆ. ಪಾಪ ಅಲ್ಲಿಯ ಜನ ಅಷ್ಟನ್ನು ಬಯಸ್ತಾ ಇರ್ತಾರೆ. ಈಗ 30 ವರ್ಷ, 4 ವರ್ಷದಿಂದ ಶಿಥಿಲಗೊಂಡಿದೆ. ಕೇವಲ ನೀರನ್ನ ನೋಡಿ, ಅದರಲ್ಲಿ ಯಾರು ನಡ್ಕೊಂಡು ಹೋಗೋ ಧೈರ್ಯ ಯಾರಿಗೂ ಇರೋದಿಲ್ಲ. ನೀರನ್ನ ತಗೊಂಡ್ಬರ್ತಾರೆ, ಆಗಲೇ ಬಿಟ್ಬಿಡ್ತಾರೆ. ನೀವು ಸ್ಟೋರೇಜ್ ಮಾಡಿದ್ರೆ ಬಿದ್ದೋಗ್ಬಿಡ್ತದೆ. ಬಲಿಗ ನೋಡಿ, ಒಂದ್ ವೇಳೆ ಬಿದ್ದು ಯಾರಾದ್ರೂ ಸತ್ತೋಗ್ಬಿಟ್ರೆ ಅದಕ್ಕೊಂದು 2 ಲಕ್ಷ, 3 ಲಕ್ಷ, 4 ಲಕ್ಷ ಕೊಡ್ತೀರಿ ನೀವು. ಯಾಕೆ ಮಾಡ್ಕೋತೀರಿ? ಜಿಲ್ಲಾಧಿಕಾರಿಯೇ ನೋಡಿದ ನಂತರ ಇದನ್ನು ಏನು ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಪ್ರಶಾಂತ್ ಕುಮಾರ್ ಮಿಶ್ರಾ ಜಿಲ್ಲಾಧಿಕಾರಿಗಳೇ ಏನಂತ ಅರ್ಥ ಮಾಡ್ಕೋಬೇಕು? ನಿಮ್ಮ ಶಕ್ತಿಯನ್ನ ನಾವು ಏನಂತ ಅರ್ಥ ಮಾಡ್ಕೋಬೇಕು? ಒಂದು ಆಫ್ಟರ್ ಆಲ್ ಒಂದು ಓವರ್ ಹೆಡ್ ಟ್ಯಾಂಕ್ ಅನ್ನ ಇದು ಮಾಡಿಸಿ ಹೊಸದು ಅದು ಕಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ. ಬಳ್ಳಾರಿ ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮ 16 ಬಾರಿ ಮನೆ ಮಾಡಿದ್ರು ಟ್ಯಾಂಕ್ ಉರುಳಿಸ್ತಾ ಇಲ್ಲ. ನೀರಿನ ಟ್ಯಾಂಕ್ ಪಿಲ್ಲರ್ನಿಂದ ಹಿಡಿದು ಟಾಪ್ ವರೆಗೂ ಬಿರುಕು, ಅಸ್ಥಿ ಪಂಜರದಂತಿರುವ ಓವರ್ ಹೆಡ್ ಟ್ಯಾಂಕು, 50,000 ಲೀಟರ್ ಸಾಮರ್ಥ್ಯ ಕುಡಿಯುವ ನೀರಿನ ಟ್ಯಾಂಕು. ಸಂಬಂಧಪಟ್ಟವರು ಯಾರ್ಯಾರು? ಬಸವರಾಜ್ ಪಿಡಿಒ ರಾವಿನಾಳ್, ಪವನ್ ಕುಮಾರ್ ಇಒ ಸಿರುಗುಪ್ಪ,